ದೀಪಗಳನ್ನು ಉರಿತೇವೆ ಸಂಪೂರ್ಣವಾಗಿ ದಿನದಲ್ಲಿ ಬಂದಿರಬೇಕು. ಸಾಯಂಕಾಲ ಮತ್ತೆ ದೀಪಗಳನ್ನು ಚಾಲು ಆಗಬೇಕು. ಏಕೆಂದರೆ ಇಂದು ರೈತರಿಗೆ ಬಹಳ ಸಂಕಷ್ಟದಲ್ಲಿದ್ದಾರೆ ರೈತರು. ಯಾಕೆ ಅವರಿಗೆ ಯೂನಿಟ್ ಸಿಗ್ತಾ ಇಲ್ಲ. ಹೊಲದಲ್ಲಿ ಮೋಟರ್ ಚಾಲು ಮಾಡ್ಬೇಕಂದ್ರೆ ಅವ್ರಿಗೆ ಕರೆಂಟ್ ಸಪ್ಲೈ ಆಗ್ತಾ ಇಲ್ಲ, ಪವರ್ ಸಿಗ್ತಾ ಇಲ್ಲ. ಅದಕ್ಕೆ ಏಕೆಂದ್ರೆ ದಿನಾಲು ಹಗಲಲ್ಲಿ ದೀಪಗಳು ಉರಿದರೆ ರೈತರಿಗೇನು ಇದು ಸಿಗ್ತಾ ಇಲ್ಲ. ಅದಕ್ಕಾಗಿ ಏನಾದ್ರೆ ಶೀಘ್ರವಾಗಿ ಸಾಯಂಕಾಲವರೆಗೆ ದಿನ ಬಂದಿಟ್ಟು ಸಾಯಂಕಾಲ ಮತ್ತೆ ದೀಪಗಳನ್ನು ಚಾಲು ಮಾಡಬೇಕು. ಒಂದು ವೇಳೆ ದೀಪಗಳು ಬಂದ್ ಮಾಡದಿದ್ದಲ್ಲಿ ಕನ್ನಡ ಸೈನ್ಯ ವತಿಯಿಂದ ವಾರದೊಳಗೆ ಬಂದ್ ಮಾಡದಿದ್ದಲ್ಲಿ ಕನ್ನಡ ಸೈನ್ಯ ವತಿಯಿಂದ ತಾಲೂಕಾ ಪಂಚಾಯತ್ ಮುಂದ ಅನಿರ್ದಿಷ್ಟ ಉಪಸತ್ಯ ಉಗ್ರವಾದ ಹೋರಾಟ ಮಾಡಲು ನಾವು ಸಿದ್ಧರಾಗಿರ್ತೇವೆ ಎಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡಲೇ ಸಂಬಂಧಪಟ್ಟ ಹಳ್ಳಿಯ ವಿಡಿಯೋಗಳಿಗೆ ಆದೇಶ ಹೊರಡಿಸಿ ತಕ್ಷಣ ದೀಪಗಳನ್ನು ಬಂದ್ ಮಾಡುವ ವ್ಯವಸ್ಥೆ ಮಾಡಬೇಕು. ಬಂದ್ ಮಾಡುವುದು ಅಂತಂದ್ರೆ ಕೆಲವರು ತಿಳ್ಕೊತಾರೆ ಎಲ್ಲ ಪೂರ ಬಂದ್ ಆದ್ರೆ ಹೇಗ್ರಿ ಅಂತ ಕೇಳ್ತಾರೆ. ಅದಕ್ಕಾಗಿ ದಿನದಲ್ಲಿ ಮಾತ್ರ ಬಂದಿರಬೇಕು, ಸಂಜೆ ಹೊತ್ತಿಗೆ ಮತ್ತೆ ದೀಪಗಳು ಚಾಲು ಇರ್ಬೇಕಂತ ನಾವು ಕನ್ನಡ ಸೈನ್ಯದಿಂದ ಮನವಿ ಮಾಡ್ಕೊತಾ ಇದ್ದೀವಿ. ಶೀಘ್ರವಾಗಿ ತಾವು ವಿಡಿಯೋಗಳಿಗೆ ಆದೇಶ ಹೊರಡಿಸ್ಬೇಕಂತಂದು ತಮ್ಮಲ್ಲಿ ಕಳಕಳಿಯಿಂದ ಕನ್ನಡ ಸೈನ್ಯದಿಂದ ನಾವು ಮನವಿ ಮಾಡ್ಕೊತೀವಿ. ಲೈಟ್ ಶರ್ಟ್ ಆದ್ರೆ ಹಾಕ್ಲಿಕ್ಕೆ 15 ದಿನ ಬೇಕು ಸರ್. 24 ಗಂಟೆ ಚಾಲು ಇರ್ತಾವೆ, ಲೈಟ್ ಹೋದ್ರೆ ಹಾಕೋದಿಲ್ಲ. ಫೋಟೋ ಒಂದು ಲೈಟ್ ಹೋಯ್ತಂದ್ರೆ 15 ದಿನ ಬೇಕು ಹಾಕ್ಲಕ್ಕೆ ಹಳ್ಳಿ ಬಳಿಗೆ. 24